ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಬ್ಲಾಗ್ ಏನು ಅಂದರೆ ನಾವು ತೋಟದ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಬೆಳೆ ಅಂತೂ ತುಂಬ ಚೆನ್ನಾಗಿ ಆಗಿದೆ. ನಿಮಗೂ ತೋರಿಸ್ತೀರಿ ಯಾವ ರೀತಿ ಆಗಿದೆ ಏನು ಅಂತ. ಹಾಗೆ ರಾಗಿ, ಅದು ಯಾವ ಬೆಳೆ ಅಂದರೆ ರಾಗಿ ಬೆಳೆ ತುಂಬ ಚೆನ್ನಾಗಿದೆ. ನಿಮಗೂ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಹಾಗೆ ಅಲಸಂದಿ ಕಾಯಿ ಸಿಗುತ್ತೆ, ಅವು ಕಿತ್ಕೊಂಬರ್ಬೇಕು. ಎಲ್ಲನೂ ರಾಗಿ ಬೆಳೆ ಅಲಸಂದಿಗಳೆಲ್ಲ ನನ್ನಷ್ಟು ಎತ್ತರಕ್ಕೆ ಬೆಳ್ತಿವೆ. ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ರೀತಿ ಇದೆ ಏನಂತ. ಓಕೆನಾ? ಬನ್ನಿ ತೋಟ ತೋರಿಸ್ತೀನಿ. ಇವಾಗ ಹೋಗೋದೆ ನಾವು. ಹಾಗೆ ನಿಮಗೂ ಬ್ಲಾಗ್ ಮಾಡಿಬಿಟ್ಟು ತೋರಿಸೋಣ ನಮ್ಮ ಬೆಳೆ ಯಾವ ರೀತಿ ಆಗಿದೆ ಅಂತ ಅಂದ್ಕೊಂಡೆ. ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ಜಿಮ್ಮಿ ಇದು ಚಿಕನ್ ಮಾಡಿದ್ದೆ ಇವತ್ತು, ತಿಂದೈತೆ. ಆದ್ರೂ ಇವಾಗಿನ್ನೂ ಇರ್ತೀನೇನೋ ಅಂದ್ಬಿಟ್ಟು ಮತ್ತೆ ಬಂದೈತೆ ಜಿಮ್ಮಿ. ಇದು ಕರಿಯ ಎಲ್ಲೋ ಹೋಗಿದ್ದೆ, ಅದಿನ್ನೂ ಬರಲಿಲ್ಲ ಮನೆ ಹತ್ರ. ಈ ಜಿಮ್ಮಿ ಮಾತ್ರ ಬೆಳಗ್ಗೆಯಿಂದ ತಿಂದೈತಲ್ಲ, ಅದು ಮಾತ್ರ ಬರ್ತಾಯಿದೆ. ಬರೋದು, ತಿನ್ನೋದು, ಹೋಗೋದು ಆ ರೀತಿ ಮಾಡುತ್ತೆ ನಮ್ಮ ಜಿಮ್ಮಿ. ನೋಡಿ ಫ್ರೆಂಡ್ಸ್, ಅಲ್ಲಿದೆ. ಬಟ್ಟೆ ಎಲ್ಲ ಒಣಗಾಕಿದ್ದೀರಿ. ಆಯಿತು ಕೆಲಸಗಳೆಲ್ಲನೂ. ಇನ್ನು ಇವಾಗ ತೋಟದ ಹತ್ರ ಹೋಗ್ಬೇಕು ನಾವು. ವೀಕ್ಲಿ ಒನ್ಸ್ ಹೋಗ್ತೀವಿ ನಾವು. ನೋಡಿ ಎಲ್ಲ ಕೆಲಸ ಮುಗಿಸಿದ್ದೀವಿ, ಇನ್ನು ಹೋಗೋದಷ್ಟೇ. ನೋಡಿ ಫ್ರೆಂಡ್ಸ್, ರಂಗೋಲಿ ಸ್ಟಿಕ್ಕರ್ ತರಿಸಿದೆ ನಾನು. ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನೋಡಿ ರಂಗೋಲಿ ಸ್ಟಿಕ್ಕರು ಇಲ್ಲೊಂದು ಅಲ್ಲೊಂದು ಮತ್ತು ಆಚೆ ಕಡೆ 2 ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಒಳಗಡೆ ಬಂದಿರೋದು ಚಿಕನ್ ಬೇಕಂತೆ, ಚಿಕನ್ ನಮ್ಮ ಜಿಮ್ಮಿಗೆ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಸ್ಟಿಕ್ಕರ್ ಹಾಕಿದ್ದೀನಿ. ನೆಕ್ಸ್ಟ್ ತುಳಸಿ ಗಿಡ ಹತ್ರ ಒಂದು ಸ್ಟಿಕ್ಕರ್ ಹಾಕಿದ್ದೀನಿ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನೋಡೋದಕ್ಕೆ ಅಂತೂ ಸಖತ್ತಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಸ್ಟಿಕ್ಕರ್ಸ್ ಇನ್ನೂ ಇದ್ದಾವೆ. ಅಂದರೆ ಇನ್ನೂ ತರಿಸ್ದೆ. ಯಾವ ಹಾಕಿದ್ರೆ ಚೆನ್ನಾಗಿರುತ್ತೆ ಏನಂತ ನನಗೇನೋ ಇವು ಇಷ್ಟ ಆಯಿತು. ಅದಕ್ಕೆ ಈ ಸ್ಟಿಕ್ಕರ್ಸ್ ಹಾಕಿದೆ ನಾನು. ಇನ್ನು ಈಗ ತೋಟದ ಹತ್ರ ಹೊರಡೋದಷ್ಟೇ. ನೋಡಿ ಎಲ್ಲ ಕೆಲಸ ಮುಗೀತು, ಎಲ್ಲ ಮಾಡಿದ್ದೀರಿ. ಇನ್ನು ಹೋಗೋದಷ್ಟೇ. ನೋಡಿ ಚಿಕನ್ ಮಾಡೈತೆ ಇವತ್ತು. ಅದೊಂದು ಮದರ್ ಡಾಗ್ ಇತ್ತು, ಅದಕ್ಕೆ ಪಾಪ ಊಟ ಇಟ್ಟೆ ನಾನು. ಇವಾಗ ತಿನ್ಕೊಂಡು ಹೋಯ್ತದು. ಖಾಲಿ ಆಗಿದೆ ಪುದೀನ ಚಿಕನ್, ಖಾಲಿ. ಇನ್ನೆಲ್ಲ ಆಯಿತು ಫ್ರೆಂಡ್ಸ್, ಇನ್ನು ಹೋಗೋದೇ ಕೆಲಸ. ನಾವು ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ತೋಟಕ್ಕೆ ಹೊರಟ್ವಿ. ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಹೋಗಿದ್ದು ಬೈಕಲ್ಲಿ. ನಮ್ಮ ಮಗ ಬರಲಿಲ್ಲ, ಅವನು ಆಟ ಆಡ್ಕೊತಾ ಇದ್ದ ಫ್ರೆಂಡ್ಸ್ ಜೊತೆ. ನಾವು ಮಾತ್ರ ಹೋಗಿದ್ದು. ಅಂದರೆ ನನಗೆ ವೀಕ್ಲಿ ಒನ್ಸ್ ಹೋದ್ರೇ ಚೆನ್ನಾಗಿರುತ್ತೆ. ಮೈಂಡ್ ಏನೋ ಒಂಥರ ರಿಫ್ರೆಶ್ ಆಗಿರುತ್ತೆ. ಟೆನ್ಷನ್ಸು ಅದು ಇದು ಎಲ್ಲ ಇರುತ್ತೆ ಅಲ್ವಾ ನಮಗೆ. ಆ ಟೆನ್ಷನ್ಸ್ ಎಲ್ಲ ಕಡಿಮೆ ಆಗಿ ಮೈಂಡ್ ಏನೋ ಒಂಥರ ರಿಫ್ರೆಶ್ ಆಗಿ ನಾವು ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ. ನಾವು ತೋಟಕ್ಕೆ ಹೋದರೆ ಸಾಕು, ನಮಗೇನೋ ಅಂದರೆ ಅದು ವಾತಾವರಣ ಬೇರೆ ಇರುತ್ತೆ ಅಲ್ವಾ, ಎನ್ವಿರಾನ್ಮೆಂಟ್ ಎಲ್ಲ ಚೇಂಜ್ ಇರುತ್ತೆ ಅಲ್ವಾ ತೋಟಕ್ಕೆ ಹೋದರೆ. ಸೊ ಹಾಗಾಗಿ ನಾವು ವೀಕ್ಲಿ ಒನ್ಸ್ ಹೋಗಿ ಬರ್ತೀವಿ, ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ. ಅಂದರೆ ನಮ್ಮ ಹಳ್ಳಿಯಿಂದ ಬೇರೆ ಹಳ್ಳಿ ಹತ್ರ ನಮ್ಮ ತೋಟ ಇರೋದು. ಒಂದು 4-5 ಕಿಲೋಮೀಟರ್ಸ್ ಆಗುತ್ತೆ. ಒಂದು 1/4 ಗಂಟೆ ಅಷ್ಟೇ ಹೋಗೋದು, 1/4 ಗಂಟೆ ಬರೋದು ಅಷ್ಟೇ. ಮೈನ್ ರೋಡಿಂದ ಒಂದು 1/2 ಕಿಲೋಮೀಟರು, ಮೈನ್ ರೋಡಲ್ಲೇ ಒಂದು 1/2 ಕಿಲೋಮೀಟರ್ ಹೋಗಬೇಕು ನಮ್ಮ ತೋಟಕ್ಕೆ. ಒಟ್ಟಿನಲ್ಲಿ ಈ ಸಲ ನಮ್ಮ ತೋಟದಲ್ಲಿ ಬೆಳೆ ಮಾತ್ರ ತುಂಬ ಸಖತ್ತಾಗಿದೆ, ನನಗಿಷ್ಟ ಆಯಿತು. ಮತ್ತು ಹೀಗೆ ನಾವು ಕರೋನಾ ಟೈಮಲ್ಲಿ, ಫಸ್ಟ್ ಕರೋನಾ ಟೈಮಲ್ಲೇನೋ ಬೆಳೆ ಹಾಕಿದ್ವಿ. ಅಂದರೆ ಇದು ಮರಗಳು ಹಾಕಿದ್ವಿ. ಏನಂದರೆ ನೇರಳೆ ಗಿಡ ಅದು ಹಾಕಿದ್ವಿ. ಅದಕ್ಕೆ ನೀರಿರಲಿಲ್ಲ, ನಮಗೇನು ಸೋರ್ಸ್ ಇರಲಿಲ್ಲ ನೀರಿಂದು, ಬೋರು ಏನೂ ಹಾಕ್ಸಿರ್ಲಿಲ್ಲ. ನಾವೇನು ಮಾಡಿದ್ವಿ ಅಂದರೆ ಟ್ಯಾಂಕರ್ ಬರುತ್ತೆ ಅಲ್ವಾ, ಟ್ಯಾಂಕರಿಂದ ಎತ್ಕೊಂಡೋಗ್ಬಿಟ್ಟು ನೀರು ಹಾಕ್ಕೊಂಡು ಬರ್ತಾಯಿದ್ವಿ ನಾವು. ಆ ಥರ ಒಂದು ವರ್ಷ ಕಾಪಾಡ್ಕೊಂಬಂದ್ವಿ. ಮತ್ತು ಅದಕ್ಕೆ ಇದೆಲ್ಲ ಮಾಡ್ತಾರಲ್ಲ, ಆ ಗಿಡಕ್ಕೆಲ್ಲ ಅಂಟು ಅದೆಲ್ಲ ಕಟ್ಟಿಸ್ಬಿಟ್ಟು ನೀಟಾಗಿ ಚೆನ್ನಾಗಿ ಇಟ್ಕೊಂಡಿದ್ವಿ. ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿ ಇಟ್ಕೊಂಡಿದ್ವಿ.
ನೀರು ಹಾಕ್ಕೊಂಡು ಟ್ಯಾಂಕರಲ್ಲಿ. ಅದು ಏನಾಯಿತೋ ಏನೋ ಗೊತ್ತಿಲ್ಲ, ಮತ್ತು ಒಂದು 10 ಡೇಸೋ ಏನೋ ಬಿಟ್ಕೊಂಡು ತೋಟಕ್ಕೆ ಹೋದರೆ ಅಲ್ಲಿ ಗಿಡಗಳನ್ನೆಲ್ಲ ಬೆಂಕಿ ಹಾಕ್ಬಿಟ್ಟು ಸುಟ್ಟೋಗೋ ಥರ ಮಾಡಿಬಿಟ್ಟಿದ್ರು. ನಂಗೆ ಅವತ್ತು ಎಷ್ಟು ಬೇಜಾರಾಯಿತೋ ನೋಡಿಬಿಟ್ಟು ಗಿಡಗಳು. ಯಾಕೆ ಅಂದರೆ ನಾವೊಂದು ಗಿಡನ ಬೆಳೆಸ್ಬೇಕಾದ್ರೆ ಎಷ್ಟು ದಿನ ಟೈಮ್ ತಗೊಳ್ಳುತ್ತೆ ಅಲ್ವಾ. ನಾವು ಅಷ್ಟು ಕೆಲಸ ಮಾಡಿದ್ವಿ ಆ ಗಿಡಕ್ಕೆ. ನೀರು ಎತ್ಕೊಂಡೋಗಿ, ಬಿಸಿಲು ಏನು ಅಂದಿರ ಎತ್ಕೊಂಡೋಗಿ ಹಾಕ್ಬಂದು, ಕೂಲಿಯವ್ರನ್ನ ಹಿಡ್ಕೊಂಡು ಅದು ಹುಲ್ಲು ಅದು ಇದೆಲ್ಲ ತೆಗೆಸ್ಬಿಟ್ಟು ನಾವು ಅಷ್ಟು ಕಷ್ಟಪಟ್ಟು ನೋಡ್ಕೊಂಡಿದ್ವಿ. ತುಂಬ ಬೇಜಾರಾಯ್ತು ಅವತ್ತು ನನಗಂತೂ. ನೋಡಿ ಫ್ರೆಂಡ್ಸ್, ನಮ್ಮ ತೋಟ ನೋಡಿ ಫ್ರೆಂಡ್ಸ್, ನಮ್ಮ ಬೆಳೆ ಹೆಂಗಾಗಿದೆ ಅಂತ. ಹೋಗ್ತಾ ಹೋಗ್ತಾ ನನ್ನಷ್ಟುದ್ದ ಆಗಿದೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಾಗಿದೆ. ನಾವೇನು ಅಂದ್ಕೊಂಡ್ವಿ, ತುಂಬ ಮಳೆ ಬಂದು ಚೆನ್ನಾಗಿ ಆಗಲ್ಲ ಅಂದ್ಕೊಂಡ್ವಿ. ಇವಾಗ ನೋಡಿದ್ರೆ ಚೆನ್ನಾಗಾಗಿದೆ. ಇಷ್ಟ ಆಯಿತು ಫ್ರೆಂಡ್ಸ್. ನೋಡಿ, ಇನ್ನೂ ತೋರಿಸ್ತೀನಿ ರೀ, ನನ್ನಷ್ಟು ಉದ್ದ ಇದೆ ಆ ಕಡೆ ಎಲ್ಲ. ಇದು ಮಾತ್ರನೇ ಚಿಕ್ಕದಾಗಿರೋದು. ಗೋ ನಮ್ಮ ಹಸ್ಬೆಂಡು ಏನು ಕೆಲಸ ಇಲ್ಲ ನಿಂಕ ಅಂತ ಇದ್ದಾರೆ. ಅವ್ರಾಗೆ ಹಂಗಂತಾರೆ, ನಮ್ಮ ಕೆಲಸನ ಮಾಡ್ಕೋಬೇಕಷ್ಟೆ. ಎಲ್ಲ ಕಾಯಿಗಳೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಅಲ್ಸಂದಿ ಕಾಯಿ ಬಂದಿದ್ವಾ, ಆ ಮೇವಿಗೆ ಬರ್ತಾರೆ ಮೇವು ಕಾಯಕ, ಅದ್ರ ಜೊತೆಗ ಕಾಯಿಗಳು ನೋಡಿ ಫ್ರೆಂಡ್ಸ್. ನಮ್ಮ ಅಲ್ಸಂದ ಗಿಡ ಎಲ್ಲ ಹಾಕಿದ್ದೀವಲ್ಲ, ಇದರಲ್ಲಿ ಕಾಯಿಗಳೇ ನಮಗೆ ಸಿಕ್ಕಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಇಲ್ಲಿ ಈ ಮೇವು ಕುಯ್ಯಕ್ಕೆ ಬರ್ತಾರಲ್ಲ ತೋಟದಲ್ಲಿ, ಈ ಬೆಳೆಯಲ್ಲಿ ಬಂದು ಎಲ್ಲ ಕಿತ್ಕೊಂಡು ಹೊರಟೋಗ್ತಾರೆ ಫ್ರೆಂಡ್ಸ್. ಅಲಸಂದಿ ಕಾಯಿ ಎಲ್ಲನೂ ನೋಡ್ರಿ, ಇದು ಚೆನ್ನಾಗಿ ಆಗಿತ್ತು. ಮೊನ್ನೆ ವಾರ ಬಂದಾಗ ಚೆನ್ನಾಗಿ ಸಿಕ್ಕಿತ್ತು. ಇವಾಗ ಎಲ್ಲ ಕಿತ್ಕೊಂಡು ಹೊರಟೋಗಿರ್ತಾರೆ ಫ್ರೆಂಡ್ಸ್. ಈಗ ಹುಡುಕ್ಬೇಕು ಇದೆಯೋ ಇಲ್ವೋ ಅಂತ. ನೋಡ್ರಿ, ಚೆನ್ನಾಗಾಗಿದೆ ಅಲ್ಲ, ನೋಡ್ರಿ ತುಂಬ ಚೆನ್ನಾಗಾಗಿದೆ. ನೋಡ್ರಿ, ನಮ್ಮವರು ರಾಗಿ ತಿಂತಾಯಿದ್ದಾರೆ, ಹಸಿ ರಾಗಿ ತಿಂತಾಯಿದ್ದಾರೆ. ಪಾಪ ಊಟ ಇಲ್ಲಂತೆ, ಅದಕ್ಕೆ ಹಸಿ ರಾಗಿ ತಿಂತ. ಓಯ್, ಹಸಿ ರಾಗಿ. ನೋಡಿ ಫ್ರೆಂಡ್ಸ್, ನಾನೇನು ದೊಡ್ಡದು ಬ್ಯಾಗ್ ತಗೊಂಬಂದೆ ಅಲಸಂದೆ ಕಾಯಿ ಸಿಕ್ಕುತ್ತೇನೋ ಅಂದ್ಬಿಟ್ಟು. ಇವಾಗ ನೋಡಿದ್ರೆ ಒಂದು ಅಲಸಂದೆ ಕಾಯಿ ಸಿಗ್ತಾ ಇಲ್ಲ ಫ್ರೆಂಡ್ಸ್. ಎಲ್ಲ ಕಿತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಮೇವ್ಗೆ ಬರೋರು. ಏನೋ ಅಪ್ಪ, ಅವರು ಬರ್ತಾರೆ, ಅವ್ರಿಗೂ ಬೇಕು ಅನ್ನೋದಿಲ್ವಾ, ಅವರೇ ಕಿತ್ಕೊಂಡು ಹೊರಟೋಗ್ಬಿಡ್ತಾರೆ. ಈ ಕಡೆ ಹಂಗೆ ಜನ ಸರಿ ಇಲ್ಲ ಫ್ರೆಂಡ್ಸ್, ನಮ್ಮ ಕಡೆ ಜನ. ನೋಡಿ ಫ್ರೆಂಡ್ಸ್, ಎಷ್ಟು ಉದ್ದ ಆಗಿದ್ದಾವೆ ನೋಡ್ರಿ ಕಾಯಿಗಳು, ಚೆನ್ನಾಗಿದ್ದಾವೆ. ನಮ್ಮ ಕಾಯಿಗಳೇ ಸಿಕ್ಕಲಿಲ್ಲ ಫ್ರೆಂಡ್ಸ್, ಎಲ್ಲ ಕಿತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಈ ಮೇವು ಕೊಯ್ಯಕ್ಕೆ ಬರ್ತಾರಲ್ಲ, ಅವಾಗ ಬಂದು ಎಲ್ಲ ಕಿತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ನೋಡಿ, ಚೆನ್ನಾಗಾಗಿದೆ ಒಟ್ಟಿನಲ್ಲಿ ಬೆಳೆ ಮಾತ್ರ. ನಾವಿಷ್ಟು ಮಾತ್ರ ಆಗಲ್ಲ ಅಂದ್ಕೊಂಡ್ರೆ ಪರವಾಗಿಲ್ಲ, ಚೆನ್ನಾಗಾಗಿದೆ ನಮ್ಮ ತೋಟ. ఏమన్నా మాట్లాడు, వీడియోకి ఏమన్నా మాట్లాడు. ನಾನು ಹಿಂದೆ ಬಿದ್ದಿದ್ದೀನಿ ಫ್ರೆಂಡ್ಸ್, ಏನಾದರೂ ಮಾತಾಡಂತ. ಅವರೇನು ಮಾತಾಡ್ತಾನೆ ಇಲ್ಲ ಫ್ರೆಂಡ್ಸ್. ಮಾತಾಡಂತೆ, ಏನು ಮಾತಾಡಲ್ಲಂತೆ ಅವರು. ಏನು ಮಾಡೋಕ್ಕಾಗಲ್ಲ ಅವ್ರು, ಹಂಗೆ ಏನು ಮಾತಾಡಲ್ಲ ಅವರು. ಒಟ್ಟಿನಲ್ಲಿ ಈ ಸಲ ಬೆಳೆ ನಮ್ದು ಹಿಂಗಿದೆ, ಪರವಾಗಿಲ್ಲ. ಸ್ವಲ್ಪ ಮಳೆ ಬಂದರೆ ಚೆನ್ನಾಗಿರುತ್ತೆ. ಇವಾಗ
ನೋಡ್ರಿ, ತುಂಬ ಚೆನ್ನಾಗಿದೆ. ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಹೀಗಿದೆ ಬೆಳೆ. ನಮ್ಮೂರು ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ. ನಾನೆಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ರಿ. ಕಾಗಳು ಜಾಸ್ತಿನೇ ಸಿಕ್ಕಿಲ್ಲ, ಇದರಲ್ಲೆಲ್ಲ ಒಣಗಿರವೆ ಇದ್ದಾವೆ. ಹಸಿವೆ ಸಿಕ್ಕಿಲ್ಲ ನಮಗೆ, ಎಲ್ಲ ಕಿತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ನಮ್ಮೂರ್ಗೂ ಏನೂ ಸಿಕ್ಸೋದೇ ಇಲ್ಲ ಫ್ರೆಂಡ್ಸ್. ಇವರು ನಾವು ಹಾಕ್ಕೊತೀವಿ, ನಮ್ಮೂರ್ಗೂ ಏನೂ ಇರೋದೇ ಇಲ್ಲ ಇಲ್ಲಿ. ನೆಕ್ಸ್ಟು ಅವರೇ ಗಿಡ ಹಾಕಿದ್ದೀವಿ, ಅವರೇ ಕಾಯಿ ಬರುತ್ತೆ, ಅವೂ ನಮಗೇನು ಸಿಕ್ಕಲ್ಲ. ಎಲ್ಲ ಇವರೇ ಇಲ್ಲಿ ಕಿತ್ಕೊಂಡು ಹೊರಟೋಗ್ಬಿಡ್ತಾರೆ ಫ್ರೆಂಡ್ಸ್. ಅಂಥವ್ರನ್ನ ಏನು ಮಾತಾಡಬೇಕೋ ನನಗೂ ಗೊತ್ತಿಲ್ಲ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ತೋಟದಿಂದ ಬಂದು ಒಂದು 1 ಅವರ್ ಆಯಿತು. ಮತ್ತು ಈಗ 5 o'clock ಆಗಿದೆಲ್ಲ, ಕಾಫಿ ಮಾಡೋಣ ಅಂದ್ಬಿಟ್ಟು ನೋಡ್ರಿ ಕಾಫಿ ಇಟ್ಟಿದ್ದೀನಿ. ಕಾಫಿ ಕುಡಿಬೇಕು. ನೆಕ್ಸ್ಟು ಇನ್ನು ಮುದ್ದೆ ಒಂದು ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ ನೈಟ್ಗೆ. ಇನ್ನೆಲ್ಲ ರೆಡಿ ಇದೆ, ಸಾಂಬಾರಿದೆ, ಮುದ್ದೆ ಮಾಡಿಕೊಂಡು ಅಲ್ಲೇ ಡಾಗ್ಸ್ ಇದೆಯಲ್ಲ, ಮದರ್ ಡಾಗು 2 ಡಾಗ್ಸ್ ಇದೆ. ಈಗ 2 ಡಾಗ್ಸ್ಗೂ ನಾವು ಊಟ ಇಡಬೇಕು. ಸೊ ಇವಾಗ ನೈಟ್ಗೆ ಇರ್ತೇವೆ ನಾವು, ಓಕೆನಾ ಫ್ರೆಂಡ್ಸ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.